ಪ್ರತಿದಿನಕ್ಕೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಬರಹಗಾರರ ಸಂಘದ ವಿಶಿಷ್ಟ ಆಚರಣೆ. ಹೊಯ್ಸಳರ ನಾಡಿನಲ್ಲಿ ಸಾಹಿತ್ಯದ ಹಬ್ಬ. ಹಾಸನದಲ್ಲಿ ಸಂಭ್ರಮದಿಂದ ಜರುಗಿದ ಯುಗಾದಿ ಕಾವ್ಯ ಸಂಭ್ರಮ. ಎತ್ತ ಮಗನನ್ನೇ ನಾಲಿನಲ್ಲಿ ಎಸೆದ ತಾಯಿ. ನರ್ಗಲೆ ಗ್ರಾಮದಲ್ಲಿ ನವಜಾತ ಶಿಶುವಿನ ಮೃತದೇಹ ಪತ್ತೆ. ನಂಜನಗೂಡು ತಾಲೂಕಿನಲ್ಲಿ ಘಟನೆ. ಕಲಬುರಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಇತಿಹಾಸ. ಚಿರಾಯು ಆಸ್ಪತ್ರೆಯಲ್ಲಿ 50 ಯಶಸ್ವಿ ಮೂತ್ರಪಿಂಡ ಪ್ರತಿರೋಪಣಾ. ಉತ್ತರ ಕರ್ನಾಟಕದ ರೋಗಿಗಳಿಗೆ ವರದಾನ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ರಾಜ್ಯ ಘಟಕ ಹೂವಿನ ಅಡಗಲಿ, ಜಿಲ್ಲಾ ಘಟಕ ಹಾಸನ ಹಾಗೂ ಉದಯ ವರದಿ ಪತ್ರಿಕಾ ಬಳಗದ ಸಹಯೋಗದಿಂದ ಭಾನುವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯುಗಾದಿ ಕಾವ್ಯ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕವನ ಸ್ಪರ್ಧೆ, ಕೃತಿಗಳ ಬಿಡುಗಡೆ, ಭರತನಾಟ್ಯ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಯುಗಾದಿ ಕಾವ್ಯ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಮಹಾವಿದ್ಯಾಲಯದ ಕಾರ್ಯದರ್ಶಿಗಳಾದ ಸಿಆರ್ ಜಗದೀಶ್ ಅವರು ಮಾತನಾಡಿ, ಶಾಂತಲೆ ಮತ್ತು ಹೊಯ್ಸಳೇಶ್ವರನ ನೆಲೆಯ ಬೀಡಿನಲ್ಲಿ ಕವಿತೆ, ಕಾವ್ಯ ಕೃತಿಗಳಿಗೆ ಮಹತ್ವವಾದ ಸ್ಥಾನವಿದೆ. ಸಾಂಸ್ಕೃತಿಕವಾಗಿ ನಮ್ಮ ಹಾಸನ ಜಿಲ್ಲೆ ಮೇರು ದರ್ಜೆಯಲ್ಲಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರಲ್ಲದೆ ಕವಿ ಕಾವ್ಯಗಳು ಪ್ರೀತಿ ಪ್ರೇಮದಿಂದ ಬರಬಹುದು, ಸೆಟ್ಟಿನಿಂದಲೂ ಕೂಡ ಬರಬಹುದು. ಇವುಗಳನ್ನ ಪದಗಳಾಗಿ ಕೃತಿಗಳಾಗಿ ಹೊರಬರುತ್ತವೆ. ಆ ರೀತಿಯಾಗಿ ಹೊರಬಂದಿರುವ ಅನೇಕ ಕೃತಿಗಳನ್ನ ಇಂದು ಬಿಡುಗಡೆ ಮಾಡಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಯುಗಾದಿ ಕವಿಕಾವ್ಯದ ಸಂಭ್ರಮವನ್ನ ಹಂಚಿಕೊಂಡಂತ ಅನುಭವವನ್ನ ರಾಷ್ಟ್ರಕವಿ ಕುವೆಂಪು ಅವರಿಗೆ ಇಡೀ ವಿಶ್ವಕ್ಕೆ ಸಮಾನತೆಯ ಹಕ್ಕುಗಳನ್ನ ಪ್ರತಿಪಾದಿಸಿದಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಸವಣ್ಣನವರಿಗೆ ಮತ್ತೆ ಬುದ್ಧ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಅನುಭವ ಪ್ರಾರಂಭದಲ್ಲಿ ಆಯಿತು. ನಮ್ಮ ಹಾಸನ ಹೇಳಿ ಕೇಳಿ ಶಾಂತಲೆ ಮತ್ತು ಹೊಯ್ಸಳೇಶ್ವರನ ನೆಲೆಬೀಡಿನಲ್ಲಿ ಶಾಂತಿದೂತನ ನಾಡಾದ ಹಾಸನದಲ್ಲಿ ಯಾವುದೇ ಒಂದು ಕವಿತೆಗಳಿಗೆ, ಕಾವ್ಯಗಳಿಗೆ, ಕೃತಿಗಳಿಗೆ ಬರಬರದ ರೀತಿಯಲ್ಲಿ ನೂರಾರು ವರ್ಷಗಳ ಇತಿಹಾಸವುಳ್ಳಂತಹ ಈ ಸಂಸ್ಕೃತಿ ಉಳ್ಳಂತಹ ಸಾಹಿತ್ಯಿಕವಾಗಿ ರಾಜಕೀಯವಾಗಿ ಮೇಲು ಪಂಕ್ತಿಯಲ್ಲಿರ್ತಕ್ಕಂಥ ಹಾಸನ ಜಿಲ್ಲೆಯ ಜನತೆಗೆ ನಾವು ಅಭಿನಂದಿಸಬೇಕಾಗ್ತದೆ. ಇಂತಹ ಒಂದು ಕಾರ್ಯಕ್ರಮ ಉದಯ ವರದಿ ಪತ್ರಿಕೆಯ ಸಂಪಾದಕರಾದ ವೆಂಕಟೇಶ್ ಅವರು ಮಾತನಾಡಿ, 1 ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಲಯಾಳಂ ಕಡ್ಡಾಯ ಎಂದು ಪಕ್ಕದ ರಾಜ್ಯದಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಗಡಿ ಭಾಗದಲ್ಲಿರುವ ನಮ್ಮ ಕನ್ನಡಿಗರ ಮಕ್ಕಳ ಪರಿಸ್ಥಿತಿ ಏನು? ಈಗಾಗಲೇ ಅದರ ಸಾಧಕ ಬಾಧಕಗಳ ಕುರಿತು ರಾಜ್ಯದ ಹಲವಾರು ನಾಯಕರು ಚರ್ಚಿಸುತ್ತಿದ್ದಾರೆ. ಕಾಸರಗೋಡಿನಲ್ಲಿ ಕನ್ನಡ ಉಳಿಸುವುದಕ್ಕಾಗಿ ಹೋರಾಟವನ್ನ ಮಾಡುತ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಮಂಡ್ಯ ಮತ್ತು ಹಾಸನ ಜಿಲ್ಲೆ ಸೇರಿ ಒಂದು ವಿಚಾರ ಸಂಕಿರಣವನ್ನ ಮಾಡಬೇಕಾಗಿ ಚಿಂತನೆಯನ್ನ ನಡೆಸುತ್ತಿದ್ದೇವೆ. ಎಲ್ಲರೂ ಒಟ್ಟುಗೂಡಿ ಕನ್ನಡವನ್ನ ಉಳಿಸುವ ಕೆಲಸವನ್ನ ಮಾಡೋಣ ಎಂದರು. ಏನು ಆ ಸರ್ಕಾರದೊಂದಿಗೆ ಮಾತನಾಡಬೇಕಿತ್ತು, ಬಹುಶಃ ಮಾತಾಡಲಿಲ್ಲ. ನಾವು ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗು ಇದ್ದಂತಿಲ್ಲ. ನಾವು ಕೂಡ ಕನ್ನಡಿಗರಾಗಿ, ಪತ್ರಕರ್ತರಾಗಿ, ಬೇರೆ ಲೇಖಕರಾಗಿ, ಬರಹಗಾರರಾಗಿ ಕೂಡ ಇವರು ಯಾರೂ ಕೂಡ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಲ್ಲ. ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ಇದು ಬೇಕಾಗಿಲ್ಲ, ಇದರ ಗೊಡವೆ ಬೇಕಾಗಿಲ್ಲ. ಬಹುಶಃ 1 ರಿಂದ 10ನೇ ತರಗತಿವರೆಗೆ ಮಲಯಾಳಿ ಕಡ್ಡಾಯ ಅಂದರೆ ಗಡಿನಾಡಿರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳ ಸ್ಥಿತಿಗತಿ ಏನಾಗಬೇಕು? ಈಗಾಗಲೇ ನಾಡಿನ ವಿದ್ವಾಂಸರು, ಹಲವಾರು ವಿದ್ವಾಂಸರು ಚರ್ಚೆ ಮಾಡ್ತಾ ಇದ್ದಾರೆ ಸಾಧಕ ಬಾಧಕಗಳನ್ನ. ಇದೇ ತಿಂಗಳು 28ರಂದು ಒಂದು ಕಾಸರಗೋಡಿನಲ್ಲಿ ಬಲ್ಲೇಶ್ಕೊಟ್ರೆ ಎಂದು ಗಮನಕ್ಕೆ ಇದನ್ನು ತರಲೇಬೇಕಾಗಿತ್ತು. ನಾನು 28ನೇ ತಾರೀಕು ಎಲ್ಲ ಕನ್ನಡಿಗರು ಸೇರಿಯಲ್ಲಿ ಒಂದು ದೊಡ್ಡ ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಕನ್ನಡ ಪತ್ರಕರ್ತರೆಲ್ಲ ನನಗೆ ಮಾತಾಡಿದ್ರು, ಇದನ್ನು ಕರ್ನಾಟಕ ವ್ಯಾಪ್ತಿ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನು ಏನಾದರೂ ಮಾಡಬಹುದಾ ಸರ್ ಅಂತ.
ಹಾಗಾಗಿ ನಾನು ಒಂದು ಸಮಾನ ಮನಸ್ಸಿನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ಮಂಡ್ಯ ಕರ್ನಾಟಕ ಭವನದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಮಾತನಾಡಿ, ಬದುಕು ಹಸನಾಗದೆ ನಮ್ಮ ಬರವಣಿಗೆ ಹಸನಾಗುವುದಿಲ್ಲ. ಮನಸ್ಸನ್ನ ಹಗುರ ಮಾಡಿಕೊಳ್ಳಲು ಕೃತಿಗಳನ್ನ ಓದಬೇಕು, ಬರವಣಿಗೆಯನ್ನ ಬರೆಯಬೇಕು. ಮೊದಲು ನಮ್ಮ ಮನಸ್ಸನ್ನ ಕಟ್ಟಿಕೊಳ್ಳುವ ಮೂಲಕ ಇನ್ನಿತರರನ್ನ ಪ್ರೀತಿಸುವ ಸ್ವಭಾವವನ್ನ ಬೆಳೆಸಿಕೊಳ್ಳಬೇಕು. ನಮ್ಮ ಅಭಿರುಚಿಗಳನ್ನ ಕಾಯ್ದುಕೊಂಡು ಮಾನವೀಯ ಗುಣಗಳನ್ನ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಯಾವ ರೀತಿ ಇರಬೇಕು, ಅನೇಕ ಜನ ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಗಾಂಧಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅದಕ್ಕಿಂತ ಮುಂಚೆ ರಾಮಾಯಣದ ಕಾಲದ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ರಾಮಾಯಣ ಮಹಾಭಾರತ ಇವೆಲ್ಲ ಮಹಾಕಾವ್ಯಗಳೆಲ್ಲ ಬಂದಿದ್ದಾವೆ. ಇದ್ರ ಜೊತೆಗೆ ಜನಪದ ಕಾವ್ಯಗಳೆಲ್ಲ ಬಂದಿದ್ದಾವೆ. ಅವೆಲ್ಲ ಏನು ಹೇಳ್ತವೆ? ಬದುಕಿನ ರೀತಿಯನ್ನು ಹೇಳ್ತವೆ. ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ಇನ್ನೊಬ್ಬರ ಜೊತೆ ಹೇಗೆ ಬದುಕಬೇಕು ಅನ್ನುವಂಥ ವಿಚಾರಗಳನ್ನೇ ಅವೆಲ್ಲ ಹೇಳೋದು. ಮನುಷ್ಯನ ಸಂತೋಷಕ್ಕೆ ಅಭಿವ್ಯಕ್ತಿಗೆ ಮಾರ್ಗಗಳನ್ನು ಕಂಡುಕೊಂಡ ಬಟ್ಟೆಗೆ ಯಾವಾಗ ಸಿಕ್ತೋ ಆಮೇಲೆ ಅವನು ತನ್ನ ಮನಸ್ಸನ್ನು ಸಂತೃಪ್ತಗೊಳಿಸೋದಕ್ಕೆ, ಶಾಂತಿಯಿಂದ ಇರಿಸೋದಕ್ಕೆ ಮಾರ್ಗಗಳನ್ನು ಕಂಡುಕೊಂಡ. ಚಿತ್ರಕಲೆಯನ್ನು ಮೂಲಕ ಅಭಿವ್ಯಕ್ತ ಮಾಡಿದ, ಸಂಗೀತದ ಮೂಲಕ ಅಭಿವ್ಯಕ್ತ ಮಾಡಿದ, ಸಾಹಿತ್ಯದ ಮೂಲಕ ಅಭಿವ್ಯಕ್ತ ಮಾಡಿದ. ಹಾಗೆ ಅನೇಕ ಪ್ರಕಾರಗಳನ್ನು ಸೃಷ್ಟಿ ಮಾಡಿಕೊಂಡ್ಬಿಟ್ಟ. ಯಾಕೆ? ತನ್ನ ಮನಸ್ಸನ್ನು ಸಂತೃಪ್ತಗೊಳಿಸೋದಕ್ಕೆ, ತನ್ನ ಮನಸ್ಸನ್ನು ಶಾಂತಿಯುತವಾಗಿಟ್ಕೊಳ್ಳೋದಕ್ಕೆ, ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ. ಆದರೆ ಇಷ್ಟು ವರ್ಷಗಳು ಆದಮೇಲೂ ಕೂಡ, ಸಾವಿರಾರು ವರ್ಷಗಳು ಸರಿದು ಹೋದರೂ ಕೂಡ ನಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಂಡಿದ್ದೇವೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಲ್ಲೇಶಗೌಡ, ಬರಹಗಾರರಾದ ಸಂಘದ ಜಿಲ್ಲಾಧ್ಯಕ್ಷರಾದ ಸುಂದರೇಶ್ ಡಿ ಉಡುವಾರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಉದಯ ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಗುವಿಗೆ ಜನ್ಮ ನೀಡಿದ ಮರುಕ್ಷಣವೇ ಮಗುವನ್ನ ನಾಲೆಗೆ ಎಸೆದಿರುವ ಘಟನೆ ನಂಜನಗೂಡು ತಾಲೂಕಿನ ನರ್ಗಲೆ ಗ್ರಾಮದಲ್ಲಿ ನಡೆದಿದೆ. ನಗರಲಿ ಗ್ರಾಮದ ಶ್ರೀ ಮಾಳಿಕೇಶ್ವರಿ ದೇವಾಲಯದ ಬಳಿ ಹಾದು ಹೋಗಿರುವ ಚಿಕ್ಕ ನಾಲೆಯಲ್ಲಿ ಮಗುವಿನ ಮೃತದೇಹ ಪತ್ತೆಯಾಗಿದ್ದು, ಗಂಡು ಮಗುವಿಗೆ ಜನ್ಮ ನೀಡಿ ತಾಯಿ ತನ್ನ ಮಗುವನ್ನ ನಾಲೆಗೆ ಎಸೆದು ಹೋಗಿರಬೇಕು ಎಂದು ಶಂಕಿಸಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಿಳಿಗೆರೆ ಪೊಲೀಸ್ ಠಾಣೆಯ ಪಿಎಸ್ಐ ಕರಿಬಸಪ್ಪ, ಸಿಡಿಪಿಒ ರಾಘವೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಗುವಿನ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ಸಂಬಂಧ ಬಿಳಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಉನ್ನತ ಮಟ್ಟದ ಆರೋಗ್ಯ ಸೇವೆಗಳನ್ನ ವಿಸ್ತರಿಸುವ ದಿಶೆಯಲ್ಲಿ ಚಿರಾಯು ಆಸ್ಪತ್ರೆ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನ ಸಾಧಿಸಿದೆ. ಬೆಂಗಳೂರಿನ ಪೋರ್ಟಿಸ್ ಆಸ್ಪತ್ರೆ ಸಹಯೋಗದಲ್ಲಿ ಕಳೆದ 3 ವರ್ಷಗಳಿಂದ ಚಿರಾಯು ಆಸ್ಪತ್ರೆ 50 ಯಶಸ್ವಿ ಮೂತ್ರಪಿಂಡ ಪ್ರತಿರೋಪಣಾ ಶಸ್ತ್ರಚಿಕಿತ್ಸೆಗಳನ್ನ ನಡೆಸಿದೆ. ಈ ಸಾಧನೆ ಕುರಿತು ಮಾತನಾಡಿದ ಆಸ್ಪತ್ರೆಯ ವೈದ್ಯರು, ಮೂತ್ರಪಿಂಡ ಪ್ರತಿರೋಪಣವು ಕೇವಲ ಮಹಾನಗರಗಳಿಗೆ ಮಾತ್ರ ಸೀಮಿತವಾಗಿರುವ ಚಿಕಿತ್ಸೆಯಲ್ಲ. ಸರಿಯಾದ ತಜ್ಞರ ತಂಡ, ಅಗತ್ಯ ಸೌಕರ್ಯಗಳನ್ನ ಮತ್ತು ಸಮರ್ಪಿತ ವೈದ್ಯಕೀಯ ಸೇವೆಗಳೊಂದಿಗೆ ಕಲಬುರಗಿ ನಗರಗಳಲ್ಲಿಯೂ ಕೂಡ ಯಶಸ್ವಿಯಾಗಿ ಮತ್ತು ಸುರಕ್ಷಿತವಾಗಿ ನಡೆಸಬಹುದು ಎಂದು ಹೇಳಿದ್ದರಲ್ಲದೆ, ಈ ಸಹಯೋಗದ ಮೂಲಕ ಉತ್ತರ ಕರ್ನಾಟಕದ ರೋಗಿಗಳಿಗೆ ಅತ್ಯಾಧುನಿಕ ಪ್ರತಿರೋಪಣಾ ಚಿಕಿತ್ಸೆಯನ್ನ ಅವರ ಮನೆಗಳ ಹತ್ತಿರವೇ ಪಡೆಯುವ ಅವಕಾಶ ದೊರೆತಿದೆ. ಇದರಿಂದ ಜೀವರಕ್ಷಕ ಚಿಕಿತ್ಸೆಗೆ ದೂರದ ನಗರಗಳಿಗೆ ತೆರಳುವ ಅವಶ್ಯಕತೆ ಕಡಿಮೆಯಾಗಿದೆ. ಸುಮಾರು 30 ಲಕ್ಷ ಜನಸಂಖ್ಯೆ ಹೊಂದಿರುವ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸುಮಾರು 600 ಹೊಸ ರೋಗಿಗಳು ಮೂತ್ರಪಿಂಡ ವೈಫಲ್ಯಕ್ಕೆ ಒಳಗಾಗುತ್ತಿದ್ದಾರೆ. ಚಿರಾಯು ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 1000ಕ್ಕೂ ಹೆಚ್ಚು ಡಯಾಲಿಸಿಸ್ ಸೇವೆಗಳನ್ನು ನೀಡಲಾಗುತ್ತಿದೆ. ಇದು ಈ ಪ್ರದೇಶದಲ್ಲಿ ಮೂತ್ರಪಿಂಡ ರೋಗದ ಪ್ರಮಾಣ ಹೆಚ್ಚುತ್ತಿರುವುದನ್ನ ಸೂಚಿಸುತ್ತದೆ ಎಂದರು. ನನ್ನ 11 ಭಾಗಗಳು ನಾವು ದಾನ ಮಾಡಬೇಕು. ಸೊ ಅದಕ್ಕೆ ಆರ್ಗನೈಸ್ ಅಂತೀವಿ. ಸೊ ಇದು ಪ್ರತಿ ರಾಜ್ಯದಲ್ಲಿ ಒಂದು ಸಂಸ್ಥೆ ಇರುತ್ತೆ, ಸೊಟ್ಟು ಅಂತ ಹೇಳ್ತೀವಿ. ಸೊ ಆ ವೆಬ್ಸೈಟ್ನಲ್ಲಿ ನಾವು ಲಾಗಿನ್ ಮಾಡಿ ಅಲ್ಲಿ ನಮ್ಮೊಂದು ಹೆಸರು, ಇಮೇಲ್ ಐ ಡಿ ಕೊಟ್ಟರೆ ನಾವು ದಾನಿಯನ್ನು ನಾವು ಸ್ವತ್ತಾಗಿ ರಿಜಿಸ್ಟರ್ ಮಾಡ್ತೀವಿ. ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಬಟ್ ಈ ರಿಜಿಸ್ಟರ್ ದಾನಿ ಅಂತ ನಾವು ರಿಜಿಸ್ಟರ್ ಮಾಡೋ ತಾತ್ಪರ್ಯ ಏನಂತಂದರೆ, ನಾವು ಸರಿ ಹೋದ್ಮೇಲೆ ಅಷ್ಟೇ, ನಾವು ಜೀವಂತಿರಾಗಿ ನಾವು ಮಾಡೋಕ್ಕಾಗೋದು. ಯಾಕಂದರೆ ನಾನು ಆಗಲೇ ಹೇಳಿದೆ, ಭಾರತ ದೇಶದ ಕಾನೂನಿದೆ, ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆ್ಯಕ್ಟ್, ಬರೀ ಸಂಬಂಧಿಕ ಮಾತ್ರ ಕಿಡ್ನಿ ಕೊಡಬಹುದು. ಕೆಲವೊಂದು ಆಪರೇಟ್ ಸಂದರ್ಭದಲ್ಲಿ ಸಂಬಂಧಿಕ ಬಿಟ್ಟು ಬೇರೆಯವರು ಕೊಡ್ಬೋದು. ಬಟ್ ಅದಕ್ಕೆ ಸ್ಟೇಟ್ ಕಮಿಟಿ ಪ್ರಕಾರದಿಂದ ನಾವು ಪ್ರೀತಿಯಿಂದ ಕೊಡ್ತಾ ಇದ್ದೀವಿ ಅಂತ ಸಾಧಿಸಿ ಆ ಕಮಿಟಿಗೆ ಪರ್ಮಿಷನ್ ತಂದರೆ ಆವಾಗ ಆಪರೇಟ್ ಸಂದರ್ಭದಲ್ಲಿ ಮಾತ್ರ ರಿಲೇಟಿವ್ಸ್ ಬಿಟ್ಟು ಬೇರೆಯವರು ಮಾಡ್ಬೋದು. ಬಟ್ ತುಂಬ ಆಪರೇಷನಲ್ ಅದು.
ಸರ್ ಇದರಲ್ಲಿ ಪೆಡಿಯಾಟ್ರಿಕ್ ಟ್ರಾನ್ಸ್ಪ್ಲಾಂಟೇಷನ್ ಇದೆ ಸರ್. ವೆರಿ ಗುಡ್. ತಾಲೂಕಿನ ಕಸಬಾ ಹೋಬಳಿಯ ಕಣ್ತೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಮರಸು ಗ್ರಾಮದಲ್ಲಿ ತಿಮ್ಮಶೆಟ್ಟಿಯವರಿಗೆ ಸೇರಿದ 8 ಗುಂಟೆ ಕಾಫಿ ತೋಟ ಮತ್ತು ಮೆಣಸಿನ ಬೆಳೆ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕು ಸುಟ್ಟು ಹೋಗಿದೆ. ಹಾಗೂ ನಾಕಲಗೂಡು ಅರಣ್ಯದಲ್ಲೂ ಕೂಡ ಅಗ್ನಿ ಅವಘಡ ಉಂಟಾಗಿದೆ. ಬೆಂಕಿಗೆ ಸಿಕ್ಕಿಯೇ ಉರಿಯುತ್ತಿದ್ದ ಕಾಫಿ ತೋಟವನ್ನ ಆರಿಸಲು ವೆಂಕಟೇಶ್ ಎಂಬುವವರು ಪ್ರಯತ್ನಿಸಿದರೂ ಕೂಡ ಸಾಧ್ಯವಾಗದೆ ನಂತರ ಅಗ್ನಿಶಾಮಕ ದಳದವರಿಗೆ ಮಾಹಿತಿಯನ್ನ ನೀಡಿದ್ದು ನಂತರ ಬಂದು ಅಗ್ನಿಶಾಮಕ ದಳದವರು ಅಗ್ನಿಯನ್ನ ನಂದಿಸಿದ್ದಾರೆ. ಅಷ್ಟರಲ್ಲಿ ಭಾಗಶಃ ಕಾಫಿ ತೋಟ, ಮೆಣಸು, ಸಿಲವಾರದ ಮರ ಸುಟ್ಟು ಹೋಗಿವೆ. ಘಟನೆಗೆ ಕಾರಣ ಖಾಸಗಿಯಾಗಿ ವಿದ್ಯುತ್ ಕೇಬಲ್ ಕಾಮಗಾರಿ ಸಿಬ್ಬಂದಿಗಳು ಟೆಂಡರ್ ಪಡೆದು ಇಂದಿನ ದಿನ ಕೆಲಸವನ್ನ ಮಾಡಿದ್ದು ಕೆಲಸದಲ್ಲಿ ವ್ಯತ್ಯಾಸ ಇರಬಹುದು ಎಂದು ಮಾಲೀಕರು ಆಲೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ತಾಲೂಕಿಗೆ ಸೇರಿದ ನಾಕಲಗೂಡು ಗ್ರಾಮದ ಸರ್ಕಾರಿ ಫಾರೆಸ್ಟ್ ಒಂದಕ್ಕೆ ಬೆಂಕಿ ತಗುಲಿದ್ದು ಬೆಂಕಿ ಅವಘಡಕ್ಕೆ ಕಾರಣ ಏನೆಂಬುದು ಸರಿಯಾಗಿ ತಿಳಿದು ಬಂದಿಲ್ಲ. ಘಟನೆಯು ಮಧ್ಯಾಹ್ನ ಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ನಡೆದಿದ್ದು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಕೂಡಲೇ ಬಂದು ಫಾರೆಸ್ಟ್ಗೆ ತಗುಲಿದ್ದ ಬೆಂಕಿಯನ್ನ ಆರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನಲ್ಲಿ 2 ಬೆಂಕಿ ಅವಘಡಗಳು ಒಂದೇ ದಿನ ನಡೆದಿದ್ದು ಹೊಸದಾಗಿ ಅಗ್ನಿಶಾಮಕ ಠಾಣೆ ಮಾಡಿರುವುದು ನಮಗೆ ವರದಾನವಾಗಿದೆ ಎಂದಿದ್ದಾರೆ ಸಾರ್ವಜನಿಕರು. ಯಾರು ನೋಡ್ತಾರೆ, ಹೋಗಿರ್ತಾರೆ ಯಾರು ಇಲ್ಲ. ನೈಟೆಲ್ಲ ತಿರುಗ್ತಾರೆ ವೆಂಕಟೇಶ, ನೈಟೆಲ್ಲ ತಿರುಗ್ತಾರೆ. ಹೋಗಿ ಸರ್ ಯಾಕೆ ಅಂತ ಹೇಳ್ತೀವಿ. ಗಿಡೆಲ್ಲ ಹೋಗ್ಬಿಟ್ಟೆ, ಇನ್ನು ಹೋದಂಗೆ ಅವು ಸಿಲ್ವರ್ ಮರ ಹೋಗ್ಬಿಡ್ತವೆ. ಸಿಲ್ವರ್ ಒಂದು ಉಳಿಯಾಕಲ್ಲ. ವಾಸ್ ಹೇಳಕ್ ಹೋಗ್ತಾರೆ, ಸುಮ್ಮನೆ ಕೆಲಸ ಮಾಡಿ. ಯಾರಿಗೆ ಫೋನ್ ಮಾಡ್ತಾರೆ ಸುಂದರ ಹಿಡ್ಗಾನಿ. ಏಯ್ ಸಿಐಟಿಯು ಸಂಘಟನೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ದಂಡಿಗನಹಳ್ಳಿ ಹೋಬಳಿ ಪದಾಧಿಕಾರಿ ಟಿಎಸ್ ಚಂದ್ರೇಗೌಡ ಅವರಿಗೆ ಚನ್ನರಾಯಪಟ್ಟಣದಲ್ಲಿ ಸನ್ಮಾನವನ್ನ ಮಾಡಲಾಯಿತು. ಸಿಐಟಿಯು ಸಂಘಟನೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ದಂಡಿಗನಹಳ್ಳಿ ಹೋಬಳಿ ಪದಾಧಿಕಾರಿ ಟಿಎಸ್ ಚಂದ್ರೇಗೌಡ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಮಾಡಲಾಯಿತು. ಇವತ್ತು ಸಿಐಟಿಯು ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಚಂದ್ರಣ್ಣನವರು, ನಮ್ಮ ಕರವೆಯ ಮುಖಂಡರು, ಇವತ್ತು ನಮ್ಮೆಲ್ಲ ನೌಕರರ ಪರವಾಗಿ ಇವತ್ತು ಏನೊಂದು ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ. ಆ ಎಲ್ಲ ನೌಕರರಿಗೂ ನ್ಯಾಯವನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ನಾವೆಲ್ಲ ಅವರೆಲ್ಲ ಹೋರಾಟಕ್ಕೆ ನಾವು ಬೆಂಬಲವಾಗಿರ್ತೀವಿ. ಹಾಗೂ ತಾಯಿ ಭುವನೇಶ್ವರಿ ಅವರಿಗೆ ಹೆಚ್ಚಿನ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ನಮ್ಮೆಲ್ಲ ಸಂಘಟನೆಯ ಮುಖಂಡರು ಮತ್ತು ಪದಾಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ವೇಳೆ ತಾಲೂಕು ಕರವೇ ಅಧ್ಯಕ್ಷರಾದ ವಧು ಕರಡೇವು ಹಾಗೂ ಹೋಬಳಿಯ ಅಧ್ಯಕ್ಷರಾದ ಫಯು, ಉಪಾಧ್ಯಕ್ಷರು ಹಾಗೂ ನವಕರ್ನಾಟಕ ರಾಜ್ಯ ಸಂಚಾಲಕರಾದ ಅನಿಲ್ ಕೆ ಗೌಡ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮುಂತಾದವರು ಹಾಜರಿದ್ದರು. ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ರಮಾಬಾಯಿ ಅಂಬೇಡ್ಕರ್ ಪ್ರೌಢಶಾಲೆಯ ಆವರಣದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಗ್ರಾಮ ಸಂಚಾಲಕರ ಕಾರ್ಯಾಗಾರ ಭಾನುವಾರ ಜರುಗಿತು. ವೇದಿಕೆಯ ತಾಲೂಕು ಸಂಚಾಲಕ ಈಶಪ್ಪ ದೊಡ್ಮನಿ ಮಾತನಾಡಿ, ಇಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಮೂಢನಂಬಿಕೆ, ಕಂದಾಚಾರ ಹೋಗಲಾಡಿಸಿ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಲು ಗ್ರಾಮ ಸಂಚಾಲಕರ ಪಾತ್ರ ಪ್ರಮುಖವಾಗಿದೆ. ವೇದಿಕೆಯ ಸಂಸ್ಥಾಪಕರಾದ ಸತೀಶ್ ಜಾರಕಿಹೊಳಿ ಅವರ ಕನಸನ್ನ ನನಸುಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮಾನವ ಬಂಧುತ್ವ ವೇದಿಕೆಯ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಹಸ್ರಾರು ಜನರಿಗೆ ಅರಿವನ್ನ ಮೂಡಿಸಲು ಮುಂದಾಗಬೇಕೆಂದು ಮನವಿಯನ್ನ ಮಾಡಿದರು. ಮೌಢ್ಯತೆ ಮತ್ತು ಧಾರ್ಮಿಕ ಭಾವನೆಗಳನ್ನು ಮತ್ತು ಅಂಬೇಡ್ಕರ್ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಇವತ್ತು ಈ ಒಂದು ಫೌಂಡೇಶನ್ ಅಂದರೆ ಮಾನವ ಬಂಧುತ್ವ ಅನ್ನೋದು ಸಮಾನತೆ ಸಮಬಾಳ ಅನ್ನೋ ಒಂದು ಇದನ್ನಿಟ್ಟುಕೊಂಡು ಆ ಒಂದು ನಿಟ್ಟಿನಲ್ಲಿ ಎಲ್ಲ ರಾಜ್ಯಾದ್ಯಂತ ಜನರ ಜಾಗೃತಿಗೊಳಿಸಬೇಕ ಅಂತಕ್ಕಂಥ ಒಂದು ವಿಚಾರವಾಗಿ ಇವತ್ತು ಮಾನವ ಬಂಧುತ್ವ ವೇದಿಕೆಯ ಮುಖೇನ
ನಮ್ಮ ಕುಕ್ನೂರು ತಾಲೂಕಿನ ಗ್ರಾಮ ಘಟಕದ ಸಂಚಾಲಕರ ಕಾರ್ಯಾಗಾರವನ್ನು ಏರ್ಪಡಿಸಿ ಜನರಿಗೆ ಸಂದೇಶ ಕೊಡ್ತಕ್ಕಂಥ ಒಂದು ಒಳ್ಳೆಯ ವಿಚಾರವಾಗಿ ಇಟ್ಟುಕೊಂಡು ಧಾರ್ಮಿಕ ಭಾವನೆಗಳಿಗೆ ಯಾವುದೇ ರೀತಿಯಿಂದ ಒತ್ತು ಕೊಡದೆ ಇವತ್ತು ಪ್ರಕೃತಿಯ ಸೃಷ್ಟಿಕರ್ತ ನಿಯಮಾನುಸಾರ ಜೀವನ ಮಾಡಲಿಕ್ಕೆ ಇದು ಒಂದು ಆಧಾರವಾಗಿ ಈ ತರಬೇತಿಯ ಎಲ್ಲ ಗ್ರಾಮ ಘಟಕದ ಸಂಚಾಲಕರಿಗೆ ಆಹ್ವಾನಿಸಿ ಅವರಿಗೆ ತರಬೇತಿಯ ಮುಖೇನ ಜನರಿಗೆ ಸಂದೇಶ ಹೋಗಲಿ ಅಂತಕ್ಕಂಥ ವಿಚಾರವಾಗಿ ಇಟ್ಟುಕೊಂಡು ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಇವತ್ತು ಈ ವೇಳೆ ವಿಭಾಗೀಯ ಸಂಚಾಲಕ ಭೀಮಪ್ಪ ಅವಳಿ, ಜಿಲ್ಲಾ ಸಂಚಾಲಕ ಮಲ್ಲಿಕಾರ್ಜುನ ಗೋನಾಳ, ಶ್ರೀಕಾಂತ ಓಸ್ಮನಿ, ಹನುಮಂತಪ್ಪ ಭಾವಿಮನಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಚಾಮರಾಜನಗರದ ಮರ್ಸಿ ಪಬ್ಲಿಕ್ ಶಾಲೆಯಲ್ಲಿ ಪವಿತ್ರ ರಂಜಾನ್ ಪ್ರಯುಕ್ತ ಸೌಹಾರ್ದತೆಯ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ಇಫ್ತಾರ್ ಕೂಟದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುತ್ತುರಾಜ್, ಜಿಲ್ಲಾ ಪಂಚಾಯತ್ ಸಿಒ ಮೋನಾರೋತ್ ಹಾಗೂ ಮುಸ್ಲಿಂ ಗುರುಗಳು, ಇತರೆ ಸಮುದಾಯದ ಮುಖಂಡರು ಭಾಗಿಯಾಗಿ ಸೌಹಾರ್ದತೆಯನ್ನ ಸಾರಿದರು. ಕಾರ್ಯಕ್ರಮದಲ್ಲಿ ಮೌಲಾನಾ ಮುಸ್ತಫಾ ಅಜ್ಮಲ್ ಮದನಿ, ಮೌಲಾನ್ ಜಹೀರ್ ಅಹಮದ್, ರಾಹಿ ಫಿದಾಯಿ, ಮೌಲಾನಾ ರಫೀಕ್ ಅಹಮದ್, ಕಾರ್ಯದರ್ಶಿ ಸಿದ್ದಿಕ್ ಅಹಮದ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. During this month, Muslims fast from dawn until sunset. However, fasting is not merely and drink. Allah mentions the purpose of fasting in the Quran. شهر رمضان الذي أنزل فيه القرآن هدى للناس وبينات من الهدى والفرقان. ಜಿಲ್ಲೆಯ ಕಲ್ಲೂರು ಗ್ರಾಮದಲ್ಲಿ ವೀರಮಹೇಶ್ವರ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಭಾನುವಾರ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನಾ ಜಯಂತ್ಯೋತ್ಸವ ಹಾಗೂ ತಾಲೂಕು ಸಮಾವೇಶ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮ ಉದ್ದೇಶಿಸಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸುಧೀರ್ ಕೊರ್ಲಳ್ಳಿ ಮಾತನಾಡಿ, ಒಂದು ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಾಗಬೇಕೆಂದರೆ ಗುರುವಿನ ಅರಿವು ಬಹಳ ಮುಖ್ಯವಾಗಿದೆ. ಅಂತಹ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಜಂಗಮ ಸಮಾಜದಿಂದ ಜಗತ್ತಿನಲ್ಲಿ ಬಹಳಷ್ಟಾಗಿವೆ. ಅದರಲ್ಲಿ ರೇಣುಕಾಚಾರ್ಯರು ಕೂಡ ಈ ಜಗತ್ತಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ ಮಹಾನ್ ಚೇತನರಾಗಿದ್ದಾರೆ. ಅಂತಹ ಚೇತನರ ತತ್ವದರ್ಶಿಗಳನ್ನ ಇಂದಿನ ಯುವ ಪೀಳಿಗೆ ಮೈಗೂಡಿಸಿಕೊಳ್ಳಬೇಕೆಂದು ಸಲಹೆಯನ್ನ ನೀಡಿದರು. ಗುರುವಿನ ಪಾತ್ರ ಮಹತ್ವದ್ದಾಗಿದೆ. ಗುರು ಮಾರ್ಗದರ್ಶಕ. ಅದಕ್ಕೆ ನಮ್ಮ ಪೂರ್ವಜರು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಸಮಾಜವನ್ನ ಸನ್ಮಾರ್ಗದಲ್ಲಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯದಲ್ಲಿ ನಮ್ಮ ಜಂಗಮ ಸಮಾಜ ಅತ್ಯಂತ ಮಹತ್ವದ ಕಾರ್ಯವನ್ನ ಮಾಡ್ತಾ ಇದೆ. ಈ ಸಮಾಜವನ್ನ ತೀಡಿ ಒಳ್ಳೆಯ ದಿಕ್ಕಿನಲ್ಲಿ ಇಡೀ ಸಮಾಜವನ್ನ, ಎಲ್ಲ ಸಮಾಜವನ್ನ ಈ ಸನ್ಮಾರ್ಗದತ್ತ ಕರ್ಕೊಂಡು ಹೋಗ್ತಕ್ಕಂಥ ಪ್ರಮುಖ ಜವಾಬ್ದಾರಿಯನ್ನ ತಲತಲಾಂತರದಿಂದ ಮಾಡ್ತಾ ಬಂದಿದೆ. ಹೀಗಾಗಿ ಸಮಾಜ, ಈ ಜಂಗಮ ಸಮಾಜಕ್ಕೆ ಯಾವಾಗಲೂ ಚಿರಋಣಿಯಾಗಿರುತ್ತದೆ. ಯಾವುದೇ ಕಾರಣ, ಕಟ್ಟು, ಶುಭ ಕಾರ್ಯಗಳಿಗೆ ಜಂಗಮರು ಅತ್ಯವಶ್ಯ. ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನ ನಾವೆಲ್ಲರೂ ಕಾಣಬೇಕಾಗಿದೆ. ಅಲ್ಲದೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥ ಕೆಲಸವನ್ನ ಆಗ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕರಿಬಸಪ್ಪ ನಿಡಗುಂದಿ, ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ಶರಣಪ್ಪ ಗಾಂಜಿ, ಶಿವನಗೌಡ ದಾನರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು. ಕೊಕನೂರು ಪಟ್ಟಣದ ಬಿವಿ ಶೆಟ್ಟರ್ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕಾಂಗ್ರೆಸ್ ಘಟಕ ಹಾಗೂ ಆರಾಮ ಸಂಸ್ಥೆಯ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಶನಿವಾರ ಜರುಗಿತು. ಕಾರ್ಯಕ್ರಮ ಕುರಿತು ಜಿಲ್ಲಾ ಆಸ್ಪತ್ರೆಯ ಸಖಿ ವಿಭಾಗದ ಯಮುನಾ ಅವರು ಮಾತನಾಡಿ, ಮಹಿಳೆಯರ ಆರೋಗ್ಯ ಭಾಗ್ಯ ಮತ್ತು ನೆಮ್ಮದಿಯ ನಿಟ್ಟುಸಿರು ಸಲುವಾಗಿ ಸಖಿ ವಿಭಾಗವನ್ನ ಸರ್ಕಾರ ಜಾರಿಗೆ ತರಲಾಗಿದ್ದು, ಮಹಿಳೆಯರು ಯಾವುದೇ ಸಂದರ್ಭದಲ್ಲೂ ತೊಂದರೆ ಎದುರಾದಾಗ 181ಕ್ಕೆ ಕರೆಯನ್ನ ಮಾಡಿ ತಮಗೆ ರಕ್ಷಣೆಯನ್ನ ಪಡೆಯಬಹುದು ಎಂದು ಹೇಳಿದರು. ಇದು ಈ ಒಂದು ಯೋಜನೆ ನಡೀತಾ ಇರೋದು ಮಾನ್ಯ ಕರ್ನಾಟಕ ಸರ್ಕಾರದ ಒಂದು ಯೋಜನೆಯಾಗಿದೆ. ದಯವಿಟ್ಟು ಇದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಈ ಯೋಜನೆಯನ್ನ ಪ್ರಸ್ತುತಪಡಿಸಲಾಗ್ತದೆ. ಯಾವುದೇ ಮಹಿಳೆಗೆ ತುರ್ತು ಎಮರ್ಜೆನ್ಸಿ ಅಂತ ಹೇಳಿದ್ರೆ ತಕ್ಷಣ ಕರ್ಕೊಂಡು ಬಂದ ಮೇಲೆ ನನ್ನ ದೇಹಕ್ಕೆ ಏನಾಗಿದೆ ಅಂತ ಬಂದ್ರೆ
ಒಂದು ಮೆಡಿಕಲ್ ಆ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ಅದಾದ ಮೇಲೆ ಅವಳಿಗೆ ಇನ್ನೂ ತುಂಬ ತೊಂದರೆ ಇದೆ ಅಂತ ಹೇಳಿದರೆ ಅವಳ ಕುಟುಂಬದಲ್ಲಿ ಅಥವಾ ಹೊರಗಿನ ಯಾವುದೇ ಸ್ಥಳದಲ್ಲಿ ದೈಹಿಕ ಹಿಂಸೆಗಳಾಗಿತ್ತು ಅಥವಾ ಅವಳನ್ನು ಮಾನಸಿಕವಾಗಿ ಹಿಂಸೆಗೆ ಒಳಪಡಿಸಿದ್ರು ಅಂತ ಹೇಳಿದರೆ ಹೇಳಿಕೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸ್ತೀನಿ. FIR ಮೂಲಕ ಕೋರ್ಟಿನ ಮೂಲಕ ಅವಳಿಗೆ ನೆರವನ್ನು ಒದಗಿಸ್ಕೊಡ್ತೀನಿ, ಕಾನೂನು ನೆರವು. ಅಲ್ಲಿಗೆ ಸಾಕಾಗೋದಿಲ್ಲ. ಒಬ್ಬ ವ್ಯಕ್ತಿಗೆ ನನಗೆ ಪೊಲೀಸ್ ನೆರವು, ಕಾನೂನು ನೆರವು ಅಂದರೆ ಸಾಕಾಗಲಿಕ್ಕಿಲ್ಲ, ಮಾನಸಿಕ ಸ್ಥೈರ್ಯ ಬೇಕು. ಅಂತ ಒಂದು ಮಾನಸಿಕ ಸ್ಥೈರ್ಯ ಕುಟುಂಬ ಜೊತೆಗೆ ಪುನರ್ಮಿಲನಗೊಳಿಸುವಂಥ ಕಾರ್ಯ ಸಖಿ ಒನ್ ಸ್ಟಾಪ್ ಸೆಂಟ್ರಲ್ಲಿ ಮಾಡ್ತೀವಿ. ಕುಟುಂಬದಿಂದ ಕರೆಸ್ಕೊಂಡು ಅವರನ್ನು ಒಟ್ಟುಗೂಡಿಸಿ ಆ ಮಹಿಳೆಯ ಎಲ್ಲ ವಿಚಾರಗಳನ್ನು ಗೌಪ್ಯತೆಯನ್ನು ಕಾಪಾಡೋದ್ರ ಮೂಲಕ ಇಡೀ ಕುಟುಂಬದಲ್ಲಿ ಅವಳನ್ನು ಮತ್ತೆ ಪುನರ್ಮಿಲನ ಮಾಡಿ ಅವಳ ಈ ವೇಳೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಭೀಮವ್ವ ಶಿಳ್ಳೆ, ಖ್ಯಾತ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜ್ಯೋತಿ ಗೊಂಡಪಾಳ, ರಮಾಕೃಷ್ಣ, ನಂದಿತಾ ದಾನರೆಡ್ಡಿ ಸೇರಿದಂತೆ ಇತರರು ಭಾಗವಹಿಸಿದ್ದರು. 2018-19ನೇ ಸಾಲಿನ ಪ್ರಧಾನಿ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ಎಸಗಿರುವ ಕೊಳಕೇರಿ ಅಭಿವೃದ್ಧಿ ಮಂಡಳಿ AEE ಮತ್ತು EE ಅನ್ನ ತಕ್ಷಣ ಅಮಾನತು ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ಸೇನೆ ಅಧ್ಯಕ್ಷ ದತ್ತು ಅಯಳ್ಕರ್ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ತಾರಾಫೈಲ್ ಬಡಾವಣೆಯಲ್ಲಿ PM ಆವಾಸ್ ಯೋಜನೆಯಡಿ ಕಳಪೆ ಗುಣಮಟ್ಟದ ಮನೆಗಳನ್ನು ನಿರ್ಮಿಸಿದ್ದು, ಈ ಬಗ್ಗೆ ಸಾಕಷ್ಟು ಬಾರಿ ದೂರನ್ನ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಾನು ಹಲವಾರು ಬಾರಿ 7 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಬರ್ತಾ ಇದ್ದೀನಿ. ಮತ್ತು ಬೆಂಗಳೂರು ಕೂಡ ಹೋರಾಟ ಮಾಡಿದ್ದೀನಿ. ಜಿಲ್ಲಾ ಅಧಿಕಾರಿ ಗಮನಕ್ಕೆ ತಂದಿದ್ದೀನಿ. ಇಲ್ಲಿ ಕೂಡ 2-3 ಪ್ರಶ್ನೆ ಮಾಡಿದ್ದೀನಿ. ಆದರೂ ಕೂಡ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಯವರು ಒಂದು 8 ಜನ ಹೋಗ್ಬಿಟ್ಟು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಅಲ್ಲಿಗೆ ಹೋಗಿ ಕಮಿಷನರ್ ಕೂಡ ಮಾತನಾಡಿಸಿ ಮನವಿ ಕೊಟ್ಟು ಬಂದಿದ್ದಾರೆ. ಮತ್ತು ಜಮೀರ್ MS ಅವರು ಕೂಡ ಇವತ್ತು ಹೌಸಿಂಗ್ ಮಿನಿಸ್ಟ್ರಿ ಇದ್ದಾರೆ, ಅವ್ರಿಗೆ ಕೂಡ ಮನವಿ ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಯಾವುದೋ ಪ್ರತಿ ಉತ್ತರ ಕೊಡ್ತಾ ಇಲ್ಲ. ನಮಗೆ ಏನಾಗಿದೆ ಅಪ್ಪ ಅಂದರೆ, ಇಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ನಾವು ಗಮನಕ್ಕೆ ತಂದೀವಿ, ಇಲ್ಲಿ ಅಡ್ಮಿಷನ್ ತಂದೀವಿ, ಮೊನ್ನೆ ಬೆಂಗಳೂರು ಕೂಡ ಹೋಗಿದ್ದೀವಿ. ಮೊನ್ನೆ ಪ್ರಿಯಾಂಕ್ ಅವರಿಗೆ ಜನವರಿ 25ನೇ ತಾರೀಕು ರಾತ್ರಿ ಅವ್ರ ಮನೆಗೆ ಹೋಗಿದ್ದೀವಿ. ಪ್ರಿಯಾಂಕ್ ಸಾಹೇಬ್ ಮನೆಗೆ ಅವರು ಆ ಲೆಟರ್ ಮಾಡಿ ಬರೀತಾರ. ಏನು ಬರೀತಾರಪ್ಪ ಅಂತ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿದರೆ ಜಿಲ್ಲಾಧಿಕಾರಿ ಅವರು ನಿಮ್ಮ ಏರಿಯಾಕ್ಕೆ ಬಂದು ಒಂದು ತಂಡ ರಚನೆ ಮಾಡಿ ಅದನ್ನೆಲ್ಲ ಎಲ್ಲ ಮನೆಗಳ ಬಗ್ಗೆ ಸಭೆ ಮಾಡ್ತಾರಂತ ಮಾನ್ಯ ಪ್ರಿಯಾಂಕಾ ಸಾಹೇಬ್ ಹೇಳ್ತಾರೆ. ಲೆಟರ್ ಮೇಲೆ ಒಂದು ಇನ್ಶಲ್ ಮಾಡಿ ನಾವು ಅದೇ ಲೆಟರನ್ನು ಫಾಲೋ ಮಾಡಿ ಜಿಲ್ಲಾಧಿಕಾರಿ ಹತ್ರ ಹೋದಾಗ ಅವರು ADC ಸುಪ್ರೀಂ ಮಾಡ್ತಾರೆ. ADC ಹತ್ರ ಹೋದ್ರೆ ಮತ್ತೊಮ್ಮೆ ಹೆಡ್ಲೈನ್ಸ್. ಬರಹಗಾರರ ಸಂಘದ ವಿಶಿಷ್ಟ ಆಚರಣೆ, ಹೊಯ್ಸಳರ ನಾಡಿನಲ್ಲಿ ಸಾಹಿತ್ಯದ ಹಬ್ಬ. ಹಾಸನದಲ್ಲಿ ಸಂಭ್ರಮದಿಂದ ಜರುಗಿದ ಯುಗಾದಿ ಕಾವ್ಯ ಸಂಭ್ರಮ. ಎತ್ತ ಮಗನನ್ನೇ ನಾಲಿನಲ್ಲಿ ಎಸೆದ ತಾಯಿ. ನರ್ಗಲೆ ಗ್ರಾಮದಲ್ಲಿ ನವಜಾತ ಶಿಶುವಿನ ಮೃತದೇಹ ಪತ್ತೆ. ನಂಜನಗೂಡು ತಾಲೂಕಿನಲ್ಲಿ ಘಟನೆ. ಕಲಬುರಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಇತಿಹಾಸ. ಚಿರಾಯು ಆಸ್ಪತ್ರೆಯಲ್ಲಿ 50 ಯಶಸ್ವಿ ಮೂತ್ರಪಿಂಡ ಪ್ರತಿರೋಪಣ. ಉತ್ತರ ಕರ್ನಾಟಕದ ರೋಗಿಗಳಿಗೆ ವರದಾನ. ನೀವು ನೋಡ್ತಾ ಇದ್ದೀರಾ, ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ VVC ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.